ಹಚ್ಚ ಹಸುರ ನಾಡು ಕರ್ನಾಟಕದ ಜೀವನದಿ ಕಾವೇರಿ ಮಾತೆಯ ತವರು ಬೆಡಗಿನ ಕೊಡಗಿಗೆ ನಿಮಗಿದೋ ಸ್ವಾಗತ. ಕರ್ನಾಟಕದ ಮುಕುಟಮಣಿ ಕಾವೇರಿ ಮಾತೆಯ ತವರು ಮನೆ, ಅನ್ನದಾತ ಇಗ್ಗುತಪ್ಪನ ದಿವ್ಯ ಸನ್ನಿಧಿ ಕೊಡಗನ್ನು ವರ್ಣಿಸಲು ಕವಿಗಳಾದವರು ಕೂಡ ಶಬ್ದ ದಾರಿದ್ರ್ಯದಿಂದ ಬಳಲಿದ್ದಾರೆ. ಕರ್ನಾಟಕದ ಜೀವನದಿಯಾದ ಕಾವೇರಿಯ ಬಗೆಗೆ ಯಾರಿಗೆ ಗೊತ್ತಿಲ್ಲ? ಮಾತೃ ಸ್ವರೂಪಿಣಿಯಾದ ಕಾವೇರಿ ಮಾತೆಯು ಕೊಡಗಿನ ಭಾಗ್ಯವಿಧಾತೆ, ದಕ್ಷಿಣ ಭಾರತದ ಅನ್ನದಾತೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಟು. ಕಾವೇರಿ ಲೋಕ ಕಲ್ಯಾಣಿ ನೀಡ ಪಾದಕ್ ನಮೋ ನಮೋ. ಕಾತಂಡು ಉಂಡು ಭಕ್ತಂಗ ಅಳು ನೀ ಬೊಳಿಯಾಚಿದ. ಕಾವೇರಿ ಲೋಕ ಕಲ್ಯಾಣಿ ನೀಡ ಪಾದಕ್ ನಮೋ ನಮೋ. ಕಾತಂಡು ಉಂಡು ಭಕ್ತಂಗ ಅಳು ನೀ ಬೊಳಿಯಾಚಿದ. ಬ್ರಹ್ಮಗಿರಿರ ಕುಂದು ಮೋಳಲು ಪುಟ್ಟಿ ಬಂದೋರು ದೇವತೆ. ಬ್ರಹ್ಮದೇವಂಡ ಕೊದಿರ ಮೋವಳೆ ಶುಭ ಸುಪ್ರಭಾತ ನೀಕಿದ. ಕೊಡಗಿನ ಜನತೆಗೆ ಕಾವೇರಿಯನ್ನು ಪೂಜಿಸದೆ ಯಾವ ಶುಭ ಕಾರ್ಯಗಳೂ ಆರಂಭವಾಗುವುದಿಲ್ಲ. ಕೊಡವರಲ್ಲಿ ಹುಟ್ಟಿನಿಂದ ಸಾವಿನ ತನಕವೂ ಪ್ರತಿಯೊಂದು ಘಟ್ಟದಲ್ಲಿ ಕೂಡ ಕಾವೇರಿಯ ಒಡನಾಟವಿದ್ದೇ ಇದೆ. ತುಲಾ ಸಂಕ್ರಮಣದ ದಿವಸ ತಲಕಾವೇರಿಯಲ್ಲಿ ತೀರ್ಥಸ್ನಾನ ಮಾಡುವುದರಿಂದ ಸಕಲ ಪಾಪಗಳೂ ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಇದೆ. ಕೊಡಗಿನ ಜನತೆ ವರ್ಷಕ್ಕೊಮ್ಮೆ ತಪ್ಪದೆ ಕಾವೇರಿ ಮಾತೆಯನ್ನು ಪೂಜಿಸಲು ತಲಕಾವೇರಿಗೆ ಬರುತ್ತಾರೆ. ನಮೋ ನಮೋ ಶ್ರೀ ಕಾವೇರಿ ತಾಯೇ, ಪಾಲಿಸು ನಮ್ಮನು ಕೊಡಗಿನ ಮಾತೆ. ತಲಕಾವೇರಿಯ ಪಾವನ ಜನನಿ ಕಾವೇರಿ ತಾಯೇ ನಮೋ ನಮೋ. ನಮೋ ನಮೋ ಶ್ರೀ ಕಾವೇರಿ ತಾಯೇ, ಪಾಲಿಸು ನಮ್ಮನು ಕೊಡಗಿನ ಮಾತೆ. ತಲಕಾವೇರಿಯ ಪಾವನ ಜನನಿ ಕಾವೇರಿ ತಾಯೇ ನಮೋ ನಮೋ. ತೀರ್ಥ ಸ್ವರೂಪ ಕಾವೇರಿ ಮಾತೆ, ಸರ್ವ ಪಾಪವ ಕಳೆಯುವ ಮಾತೆ, ಬರುವ ದೋಷವ ಅಳಿಸುವ ಮಾತೆ. ಕಾವೇರಿ ತಾಯೇ ನಮೋ ನಮೋ. ನಮೋ ನಮೋ ಶ್ರೀ ಕಾವೇರಿ ತಾಯೇ, ಪಾಲಿಸು ನಮ್ಮನ್ನು ಕೊಡಗಿನ ಮಾತೆ. ತಲಕಾವೇರಿಯ ಪಾವನ ಜನನಿ ಕಾವೇರಿ ತಾಯೇ ನಮೋ ನಮೋ. ಲೋಕವಂದಿತೆ ಕಾವೇರಿ ತಾಯೇ, ತ್ರಿಲೋಕ ವರದೆ ಕಾವೇರಿ ತಾಯೇ, ಲೋಕ ಮುದ್ರೆಯೇ ಕಾವೇರಿ ತಾಯೇ. ಕಾವೇರಿ ತಾಯೇ ನಮೋ ನಮೋ. ನಮೋ ನಮೋ ಶ್ರೀ ಕಾವೇರಿ ತಾಯೇ, ಪಾಲಿಸು ನಮ್ಮನ್ನು ಕೊಡಗಿನ ಮಾತೆ. ತಲಕಾವೇರಿಯ ಪಾವನ ಜನನಿ ಕಾವೇರಿ ತಾಯೇ ನಮೋ ನಮೋ. ಬ್ರಹ್ಮಗಿರಿಯಿಂದ ಇಳಿದು ಬಂದಿರುವ ಭೂಮಿಗೆ ತಂಪನು ನೀಡುತ್ತಲಿರುವ ಭೂದೇವಿ ತಾಯೇ ಕಾವೇರಿ ಮಾತೆ. ಕಾವೇರಿ ತಾಯೇ ನಮೋ ನಮೋ. ನಮೋ ನಮೋ ಶ್ರೀ ಕಾವೇರಿ ತಾಯೇ, ಪಾಲಿಸು ನಮ್ಮನ್ನು ಕೊಡಗಿನ ಮಾತೆ. ತಲಕಾವೇರಿಯ ಪಾವನ ಜನನಿ ಕಾವೇರಿ ತಾಯೇ ನಮೋ ನಮೋ. ಪ್ರಾಣ ಸ್ವರೂಪಿಣಿ ವನ ಸ್ವರೂಪಿಣಿ, ಪಾಪ ವಿನಾಶಿನಿ ಪುಣ್ಯದಾಯಿನಿ, ಕಾರುಣ್ಯದಾಯಿನಿ ಕರುನಾಡ ವನಸಿರಿ. ಕಾವೇರಿ ತಾಯೇ ನಮೋ ನಮೋ. ನಮೋ ನಮೋ ಶ್ರೀ ಕಾವೇರಿ ತಾಯೇ, ಪಾಲಿಸು ನಮ್ಮನ್ನು ಕೊಡಗಿನ ಮಾತೆ. ತಲಕಾವೇರಿಯ ಪಾವನ ಜನನಿ ಕಾವೇರಿ ತಾಯೇ ನಮೋ ನಮೋ. ನಿತ್ಯ ಪೂಜಿತೆ ಸತ್ಯದಾಯಿಕೆ, ಭಕ್ತ ವಂದಿತೆ ಮುಕ್ತಿ ಪ್ರದಾತೆ. ಜಯ 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 ಶ್ರೀ ಕಾವೇರಿ ಮಾತೆ. ಕಾವೇರಿ ತಾಯೇ ನಮೋ ನಮೋ. ನಮೋ ನಮೋ ಶ್ರೀ ಕಾವೇರಿ ತಾಯೇ, ಪಾಲಿಸು ನಮ್ಮನ್ನು ಕೊಡಗಿನ ಮಾತೆ. ತಲಕಾವೇರಿಯ ಪಾವನ ಜನನಿ ಕಾವೇರಿ ತಾಯೇ ನಮೋ ನಮೋ. ಕೊಡಗಿನ ಕುಲದೇವತೆ ಕಾವೇರಿ, ಕರುಣೆಯ ಕಡಲೆ ಸಿರಿ ಕಾವೇರಿ, ಪರಮ ಪಾವನೆ ಸುಜನ ಪಾಲಿನಿ. ಕಾವೇರಿ ತಾಯೇ ನಮೋ ನಮೋ. ನಮೋ ನಮೋ ಶ್ರೀ ಕಾವೇರಿ ತಾಯೇ, ಪಾಲಿಸು ನಮ್ಮನ್ನು ಕೊಡಗಿನ ಮಾತೆ. ತಲಕಾವೇರಿಯ ಪಾವನ ಜನನಿ ಕಾವೇರಿ ತಾಯೇ ನಮೋ ನಮೋ. ಝುಳು ಝುಳು
ಅನು ಕೊಡಗಿನ ಮಾತೆ ತಲಕಾವೇರಿಯ ಪಾವನ ಜನನಿ. ಕಾವೇರಿ ತಾಯೇ ನಮೋ ನಮೋ. ನಿತ್ಯ ದಿನದಲ್ಲಿ ನಿತ್ಯ ಪೂಜೆಯು, ಸಂಕ್ರಾಂತಿ ದಿನದಲ್ಲಿ ವಿಶೇಷ ಪೂಜೆಯು, ಕಾವೇರಿ ಕ್ಷೇತ್ರದಿ ವೈಭವೋತ್ಸವ. ಕಾವೇರಿ ತಾಯೇ ನಮೋ ನಮೋ. ನಮೋ ನಮೋ ಶ್ರೀ ಕಾವೇರಿ ತಾಯೇ, ಪಾಲಿಸು ನಮ್ಮನು ಕೊಡಗಿನ ಮಾತೆ ತಲಕಾವೇರಿಯ ಪಾವನ ಜನನಿ. ಕಾವೇರಿ ತಾಯೇ ನಮೋ ನಮೋ. ಪುರಾಣ ಇತಿಹಾಸಗಳಲ್ಲಿ ಕೂಡ ಕಾವೇರಿಯ ಬಗ್ಗೆ ಅನೇಕ ವಿವರಗಳಿವೆ. ಸ್ಕಾಂದ ಪುರಾಣದಲ್ಲಿ ಉಲ್ಲೇಖವಾಗಿರುವಂತೆ ಒಂದು ಕಥೆ ಇದೆ. ಕವೇರನೆಂಬ ಮುನಿಯು ಬ್ರಹ್ಮಗಿರಿ ಪರ್ವತ ಶ್ರೇಣಿಯಲ್ಲಿ ತನ್ನ ಪಾರಂಪರಿಕ ನೇಮಾನುಷ್ಠಾನಗಳಿಗೆ ಬದ್ಧನಾಗಿ ಜೀವನ ಮಾಡುತ್ತಿರುತ್ತಾನೆ. ಆತನಿಗೆ ಒಂದೇ ಒಂದು ಕೊರಗೆಂದರೆ ಮಕ್ಕಳಿಲ್ಲದೇ ಇರುವುದು. ಇದಕ್ಕಾಗಿ ಆತನು ಬ್ರಹ್ಮನನ್ನು ಕುರಿತಾಗಿ ತಪಸ್ಸು ಮಾಡುತ್ತಾನೆ. ಕವೇರನ ತಪಸ್ಸಿಗೆ ಒಲಿದ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ಆತನ ಬೇಡಿಕೆ ಏನೆಂದು ಕೇಳುತ್ತಾನೆ. ಸಂತತಿ ಇಲ್ಲದ ಕಾರಣ ನನಗೆ ಸಂತಾನ ಭಾಗ್ಯ ಕರುಣಿಸುವಂತೆ ಕವೇರನು ಬ್ರಹ್ಮನನ್ನು ಕೇಳುತ್ತಾನೆ. ಆದರೆ ಪೂರ್ವ ಜನ್ಮದ ಪಾಪದ ಫಲವಾಗಿ ಕವೇರನಿಗೆ ಸಂತಾನ ಭಾಗ್ಯದ ಯೋಗವಿಲ್ಲ. ಹೀಗಾಗಿ ಬ್ರಹ್ಮ ಮಾನಸ ಪುತ್ರಿಯಾದ ಲೋಪಾಮುದ್ರೆಯನ್ನು ಬ್ರಹ್ಮನು ಕವೇರನಿಗೆ ಮಗಳಾಗಿ ಅನುಗ್ರಹಿಸುತ್ತಾನೆ. ಕವೇರನಿಗೆ ದತ್ತು ಮಗಳಾದ್ದರಿಂದ ಕಾವೇರಿ ಎಂದು ಕರೆಯಲ್ಪಡುತ್ತಾಳೆ. ಕವೇರನ ಆಶ್ರಮದಲ್ಲಿ ಕಾವೇರಿಯು ವಯೋಸಹಜವಾಗಿ ಬೆಳೆಯುತ್ತಿರುತ್ತಾಳೆ. ಪ್ರಾಯ ಪ್ರಬುದ್ಧಳಾಗಿ ಕಾವೇರಿ ಬೆಳೆದು ನಿಂತ ಸಂದರ್ಭದಲ್ಲಿ ಉತ್ತರದಿಂದ ಅಗಸ್ತ್ಯ ಮಹಾಮುನಿಯು ದಕ್ಷಿಣ ದೇಶ ಸಂಚಾರಕ್ಕೆಂದು ಬರುತ್ತಾರೆ. ರೂಪಸಿಯಾದ ಕಾವೇರಿಯನ್ನು ಅಗಸ್ತ್ಯನು ಮೋಹಿಸುತ್ತಾನೆ. ತನ್ನನ್ನು ಮದುವೆಯಾಗುವಂತೆ ಕಾವೇರಿಯೊಂದಿಗೆ ಕೇಳುತ್ತಾನೆ. ಆದರೆ ಲೋಕ ಕಲ್ಯಾಣಕ್ಕಾಗಿ ತನ್ನ ಜೀವನವನ್ನು ಮುಡಿಪಿಟ್ಟ ಕಾವೇರಿಯು ಸುಲಭದಲ್ಲಿ ಒಪ್ಪುವುದಿಲ್ಲ. ಕೊನೆಗೆ ಅಗಸ್ತ್ಯನ ಒತ್ತಾಯಕ್ಕೆ ಮಣಿದ ಕಾವೇರಿ ಮುನಿಗೆ ಒಂದು ಷರತ್ತನ್ನು ವಿಧಿಸುತ್ತಾಳೆ. ಯಾವುದೇ ಕಾರಣಕ್ಕೂ ತನ್ನನ್ನು ಮದುವೆಯಾದ ನಂತರ ಒಂದು ಘಳಿಗೆಯೂ ಕೂಡ ಬಿಟ್ಟಿರಕೂಡದು ಎಂಬುದೇ ಆ ಷರತ್ತು. ವಿಜೃಂಭಣೆಯಿಂದ ವಿವಾಹ ನೆರವೇರುತ್ತದೆ. ಒಂದಷ್ಟು ದಿನ ಸಂಸಾರವು ಸುಲಲಿತವಾಗಿ ನಡೆಯುತ್ತದೆ. ಆದರೆ ಕಾಲ ಯಾರಿಗೂ ಕಾಯುವುದಿಲ್ಲ. ಅದು ತನ್ನ ಪಾಡಿಗೆ ತಾನು ಚಲಿಸುತ್ತಲೇ ಇರುತ್ತದಲ್ಲ. ಕಾವೇರಿಯ ವಿಷಯದಲ್ಲಿ ಆಗಿದ್ದು ಅದೇ. ಅದೊಂದು ಮುಂಜಾನೆ ಅಗಸ್ತ್ಯ ಮುನಿ ಕಾವೇರಿಯನ್ನು ತನ್ನ ಕಮಂಡಲದಲ್ಲಿ ದಿಗ್ಬಂಧಿಸಿ ಒಂದಷ್ಟು ದೂರದಲ್ಲಿ ಹರಿಯುತ್ತಿದ್ದ ಕನ್ನಿಕೆ ನದಿಯಲ್ಲಿ ಸ್ನಾನಕ್ಕಾಗಿ ತೆರಳುತ್ತಾರೆ. ಕಾವೇರಿಗೆ ಎಚ್ಚರವಾದಾಗ ತನ್ನ ಪತಿ ತನ್ನ ಷರತ್ತನ್ನು ಮೀರಿ ನಡೆದುಕೊಂಡದ್ದು ತಿಳಿಯುತ್ತದೆ. ಇದೇ ಸಂದರ್ಭದಲ್ಲಿ ಆಕೆಗೆ ಲೋಕ ಕಲ್ಯಾಣದ ಆದರ್ಶ ಕೂಡ ನೆನಪಿಗೆ ಬರುತ್ತದೆ. ಲೌಕಿಕವಾದ ಸಾಂಸಾರಿಕ ಬಂಧನ ಕೇವಲ 3 ದಿನದ ಬಾಳು. ಆದರೆ ಲೋಕದ ಹಿತಕ್ಕಾಗಿ ತಾನು ಮಾಡುವ ಕಾರ್ಯ ಆಚಂದ್ರಾರ್ಕವಾಗಿ ನಿಲ್ಲುವಂತಹದ್ದು. ದೃಢ ನಿಶ್ಚಯ ಮಾಡಿದ ಆಕೆ ಕಮಂಡಲದಿಂದ ತಪ್ಪಿಸಿಕೊಂಡು ಪಕ್ಕದಲ್ಲಿದ್ದ ಬ್ರಹ್ಮಗಿರಿ ಮಡಿಲಿನ ಪುಷ್ಕರಣಿಯಲ್ಲಿ ಜಲರೂಪ ಧಾರಣೆ ಮಾಡಿ ಹರಿಯತೊಡಗುತ್ತಾಳೆ. ಅಗಸ್ತ್ಯನ ಶಿಷ್ಯವೃಂದ ಆಕೆಯನ್ನು ತಡೆಯಲು ಮುಂದಾದಾಗ ಆಕೆ ಸ್ವಲ್ಪ ದೂರ ಗುಪ್ತಗಾಮಿನಿಯಾಗಿ ಹರಿಯುತ್ತಾಳೆ. ಅಲ್ಲಿಂದ ಮುಂದಕ್ಕೆ ಭಾಗಮಂಡಲ ಕ್ಷೇತ್ರದಲ್ಲಿ ಕನಿಕೆ ಸುಜ್ಯೋತಿಯರ ಒಡಗೂಡಿ ಬಲಮುರಿಯತ್ತ ಧಾವಿಸುತ್ತಾಳೆ. ಕೊಡಗಿನ ಭಕ್ತರು ಆಕೆಯನ್ನು ತಡೆಯುತ್ತಾರೆ. ಇದೇ ಸಂದರ್ಭದಲ್ಲಿ ಕೊಡಗಿನ ಸ್ತ್ರೀ ಭಕ್ತೆಯರು ಕಾವೇರಿಯನ್ನು ತಡೆಯುವಾಗ ಅವರ ಸೀರೆಯ ನೆರಿಗೆ ಹಿಂದಕ್ಕೆ ತಿರುಗಿತು ಎಂಬ ಕತೆ ಕೂಡ ಇದೆ. ಭಕ್ತಾದಿಗಳ ಒತ್ತಾಯಕ್ಕೆ ಕಾವೇರಿ ಮಣಿದರೂ ತನ್ನ ಗುರಿಯನ್ನು ಬಿಟ್ಟುಕೊಡಲಿಲ್ಲ. ಭಕ್ತಾದಿಗಳಿಗೆ ವರ್ಷಕ್ಕೊಮ್ಮೆ ತಾನು ತೀರ್ಥರೂಪಿಣಿಯಾಗಿ ಅನುಗ್ರಹಿಸುತ್ತೇನೆ ಎಂಬುದಾಗಿ ವರವನ್ನು ಕರುಣಿಸಿ ತಾನು ಸಮುದ್ರಮುಖಿಯಾಗಿ ಹರಿಯುತ್ತಾ ದಾರಿಯುದ್ದಕ್ಕೂ ರಮಣೀಯ ತಾಣಗಳಲ್ಲಿ ಸಂಚರಿಸುತ್ತಾ ಪುಣ್ಯಕ್ಷೇತ್ರಗಳಿಗೆ ಸಾಕ್ಷೀಭೂತಳಾಗುತ್ತಾ ಗಮ್ಯವನ್ನು ತಲುಪುತ್ತಾಳೆ. ಕೊಡಗಿನ ಬಲಮುರಿ, ಗುಹ್ಯ, ರಾಮಸ್ವಾಮಿ ಕಣಿವೆ ಹಾದು ಹಾಸನ ಜಿಲ್ಲೆಯ ಮೂಲಕ ಮೈಸೂರು ಜಿಲ್ಲೆಯನ್ನು ಪ್ರವೇಶಿಸಿ ಶ್ರೀರಂಗಪಟ್ಟಣದಲ್ಲಿ ರಂಗನಾಥ ಸ್ವಾಮಿಯ ಪಾದಗಳನ್ನು ತೋಯಿಸುತ್ತಾ ತಿರುನರಸೀಪುರದ ಮಧ್ಯರಂಗಕ್ಕೆ ಬಂದು ತಿರುಚನಾಪಳ್ಳಿಯ ಶ್ರೀರಂಗ ಕ್ಷೇತ್ರಕ್ಕೆ ಧಾವಿಸಿ ಸಾಗರಾಭಿಮುಖವಾಗಿ ಸಾಗುತ್ತಾಳೆ. ಹೀಗೆ ತಾನು ಸಾಗುವ ಹಾದಿಯುದ್ದಕ್ಕೂ ಜಲಪಾತಗಳನ್ನು ಸೃಷ್ಟಿಸುತ್ತಾ ನೋಡುಗರ ಕಣ್ಮನ ತಣಿಸುತ್ತಾಳೆ. ಪುಣ್ಯಕ್ಷೇತ್ರಗಳನ್ನು ಪಾವನಗೊಳಿಸುತ್ತಾ ಪಾಪ ನಾಶಿನಿಯಾಗುತ್ತಾಳೆ. ರೈತರ ಕೃಷಿಗೆ ನೀರೊದಗಿಸುತ್ತಾ ಅನ್ನದಾತೆಯಾಗುತ್ತಾಳೆ. ಕಾವೇರಿ ಗಗನಚುಕ್ಕಿ ಭರಚುಕ್ಕಿ ಜಲಪಾತದಲ್ಲಿ ತನ್ನ ಅಪ್ರತಿಮ ಜಲ ಸೌಂದರ್ಯವನ್ನು ತೆರೆದಿಟ್ಟರೆ
ಕೃಷ್ಣರಾಜ ಸಾಗರದಲ್ಲಿ ತನ್ನ ಅಪಾರ ಸಾಮರ್ಥ್ಯದ ಪ್ರತೀಕವಾಗುತ್ತಾಳೆ. ಕರ್ನಾಟಕ ತಮಿಳುನಾಡು ಜನತೆಗೆ ಅನ್ನದಾತೆಯಾಗಿ ದೇಶದ ಆರ್ಥಿಕತೆಯ ಜೀವಾಳವಾಗಿದ್ದಾಳೆ. ಬ್ರಹ್ಮಗಿರಿಯಿಂದ ಇಳಿದಳು ತಾಯಿ ಅನ್ನ ನೀಡುವ ಕಾವೇರಿ. ಬ್ರಹ್ಮಗಿರಿಯಿಂದ ಇಳಿದಳು ತಾಯಿ ಅನ್ನ ನೀಡುವ ಕಾವೇರಿ. ನಮ್ಮ ನಾಡಿನ ಭಾಗ್ಯದೈಸಿರಿ, ನಮ್ಮ ನಾಡಿನ ಭಾಗ್ಯದೈಸಿರಿ. ಗಂಗೆಯೇ ಈ ಕಾವೇರಿ, ಗಂಗೆಯೇ ಈ ಕಾವೇರಿ, ಗಂಗೆಯೇ ಈ ಕಾವೇರಿ. ಕೊಡವ ನಾಡಿನ ಭಕ್ತರ ಕರೆಗೆ ಓ ಎನ್ನುತ್ತ ಇಳಿದಳು ಧರೆಗೆ. ಕೊಡವ ನಾಡಿನ ಭಕ್ತರ ಕರೆಗೆ ಓ ಎನ್ನುತ್ತ ಇಳಿದಳು ಧರೆಗೆ. ಮೇಲೆ ಬಾನಲ್ಲಿ ಮೇಘಾಳಿ ಬೀಸಿ, ಮೇಲೆ ಬಾನಲ್ಲಿ ಮೇಘಾಳಿ ಬೀಸಿ. ಕಲ್ಲು ಕರಗಿ ನೀರಾದವು, ಕಲ್ಲು ಕರಗಿ ನೀರಾದವು. ಬ್ರಹ್ಮಗಿರಿಯಿಂದ ಇಳಿದಳು ತಾಯಿ ಅನ್ನ ನೀಡುವ ಕಾವೇರಿ. ಬ್ರಹ್ಮಗಿರಿಯಿಂದ ಇಳಿದಳು ತಾಯಿ ಅನ್ನ ನೀಡುವ ಕಾವೇರಿ. ನಮ್ಮ ನಾಡಿನ ಭಾಗ್ಯದೈಸಿರಿ, ನಮ್ಮ ನಾಡಿನ ಭಾಗ್ಯದೈಸಿರಿ. ಗಂಗೆಯೇ ಈ ಕಾವೇರಿ, ಗಂಗೆಯೇ ಈ ಕಾವೇರಿ, ಗಂಗೆಯೇ ಈ ಕಾವೇರಿ. ಪುಷ್ಕರಣಿಯಲ್ಲಿ ಎದ್ದು ನಿಲ್ಲುವಳು, ಗುಪ್ತಗಾಮಿನಿಯಾಗಿ ಬರುವಳು. ಪುಷ್ಕರಣಿಯಲ್ಲಿ ಎದ್ದು ನಿಲ್ಲುವಳು, ಗುಪ್ತಗಾಮಿನಿಯಾಗಿ ಬರುವಳು. ಭಾಗಮಂಡಲ ಕ್ಷೇತ್ರದಿ ಹರಿವಳು, ಭಾಗಮಂಡಲ ಕ್ಷೇತ್ರದಿ ಹರಿವಳು. ಸಂಗಮದಲ್ಲಿ ಸೇರುವಳು, ಸಂಗಮದಲ್ಲಿ ಸೇರುವಳು. ಬ್ರಹ್ಮಗಿರಿಯಿಂದ ಇಳಿದಳು ತಾಯಿ ಅನ್ನ ನೀಡುವ ಕಾವೇರಿ. ನಮ್ಮ ನಾಡಿನ ಭಾಗ್ಯದೈಸಿರಿ, ನಮ್ಮ ನಾಡಿನ ಭಾಗ್ಯದೈಸಿರಿ. ಗಂಗೆಯೇ ಈ ಕಾವೇರಿ, ಗಂಗೆಯೇ ಈ ಕಾವೇರಿ.